ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ ಹರಿಃ ಓಂ. ಉಪಾಸನೆಯ ಮುಖದಲ್ಲಿ ಎರಡು ರೀತಿಯನ್ನ ನಾವು ಕಾಣಬಹುದು. ಒಂದು ಪರಮಾತ್ಮನ ಉಪಾಸನೆ ನೇರವಾಗಿ, ಇನ್ನೊಂದು ಪರಮಾತ್ಮನನ್ನೇ ಉಪಾಸನೆ ಯಾಕೆ ಮಾಡಬೇಕು, ಪರಮಾತ್ಮನ್ನೇ ಉಪಾಸನೆ ಯಾಕೆ ಮಾಡುದು ಅಂದ್ರೆ ಬಿಡುಗಡೆಗಾಗಿ. ಯಾರು ಈಗಾಗಲೇ ಬಿಡುಗಡೆಗೊಂಡಿದ್ದಾರೋ ಅವರನ್ನು ಕೇಳಬೇಕು, ಆದ್ರಿಂದಾಗಿ ಅವನನ್ನು ಉಪಾಸನೆ ಮಾಡುದು ಸರಿ ಅಲ್ಲ. ಹಾಗೆ ಯೋಚನೆ ಮಾಡಿದ್ರೆ ಲಕ್ಷ್ಮಿಯು ಕೂಡ ಬಿಡುಗಡೆ ಆದವಳೆ, ಹಾಗಾಗಿ ಅವಳನ್ನು ಯಾಕೆ ಉಪಾಸನೆ ಮಾಡಬಾರ್ದು, ಅವಳನ್ನು ಕೂಡ ನಾವು ಆಶ್ರಯಿಸಬಹುದಲ್ವಾ ಅಂತ ಮತ್ತೊಂದು ಪ್ರಶ್ನೆ. ಅದಕ್ಕೆ ಶಾಸ್ತ್ರದಲ್ಲಿಯೂ ಮಾತುಗಳಿವೆ. ನಾವು ಸುಮ್ಮನೆ ನಮ್ಮ ಬಾಯಿಯ ಚಪಲಕ್ಕೆ ಈ ವಾದವನ್ನ ಬೆಳೆಸ್ತಾ ಇಲ್ಲ. ನಾವು ಯಾವುದೇ ವಾದ ಮಾಡಿದ್ರು ಕೂಡ ಅದಕ್ಕೊಂದು ಆಧಾರ ಇರಬೇಕು. ಯಾವತ್ತು ಚರ್ಚೆ ಮಾಡಬೇಕಾದಾಗ ಇಬ್ರು ಕೂಡ ಶಾಸ್ತ್ರದಲ್ಲಿ ಸಮ್ಮತರಾಗಿರ್ಬೇಕು. ಅಧ್ಯಾತ್ಮದ ವಿಷಯಕ್ಕೆ ಬಂದಾಗಂತೂ ವೇದ ಇತ್ಯಾದಿಗಳನ್ನ ಒಪ್ಪಿಕೊಂಡವ್ರ ಹತ್ರ ಚರ್ಚೆ ಮಾಡಬೇಕು ಹೊರತು ವೇದವನ್ನು ಒಪ್ಪದವ್ರ ಹತ್ರ ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿಲ್ಲ. ಬುದ್ಧಿಜೀವಿಗಳು ಅಂತ ಸುಮ್ನೆ ಅವರನ್ನ ಸ್ವಲ್ಪ ಹೊತ್ತು ಮಾತನಾಡಿ ಅವರಿಗೆ ಅರಿವಿಗೆ ಬರುವಂತದ್ದಾಗಿದ್ರೆ ಮಾತ್ರ ಮುಂದುವರಿಸ್ಬೇಕು. ಇಲ್ಲ ಅಂದ್ರೆ ಅವರಿಗೆ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿ, ಆಗ ಇನ್ನೊಂದು ದಾರಿ ಏನಿದ್ರೆ ಬೂಮರಾಂಗ್ ಮಾಡುದು ಅಂತ. ಅಂದ್ರೆ ಅವ್ರು ಏನನ್ನು ಒಪ್ಪಿದಾರೋ ಅದರಲ್ಲೇ ದೋಷ ಇದೆ ಅಂತ ಹೇಳಿ ಬಿಟ್ಬಿಡುದು ಅಷ್ಟೇ. ಅವರಿಗೆ ವಿಷಯ ತಿಳಿಸ್ಲಿಕ್ಕಿಲ್ಲ. ಅವರನ್ನ ಬರೀ ಬಾಯಿ ಕಟ್ಟಿಸಿ ನೀವು ಕೂಡ ಇಂಥದ್ದೇ ದಡ್ಡತನದ ಪರಮಾವಧಿಯಿಂದ ನಮ್ಮನ್ನ ದಡ್ರು ಅಂತಿರಲ್ವಾ, ಸರಿ, ನಿಮ್ಮ ದಡ್ಡತನಕ್ಕೇನು ಕಮ್ಮಿ ಇಲ್ಲ, ನಮ್ಮ ದಡ್ಡತನ ಅಲ್ಲ ಅಂತ ಅವರಿಗೆ ಪ್ರೂವ್ ಮಾಡ್ಬೇಕಾಗಿಲ್ಲ. ನೀವು ದಡ್ರು ಅನ್ನೋದನ್ನಷ್ಟು ಹೇಳಿ ಸುಮ್ಮನಾಗ್ಬಿಡ್ಬೇಕು ಅಂತ. ಆದ್ರೆ ಇಲ್ಲಿ ಲಕ್ಷ್ಮಿಯ ಉಪಾಸನೆಯ ಬಗ್ಗೆ ಅವರು ಮಾತಾಡ್ತಾ ಇರುವುದು ಅನೇಕ ವೇದ ಮಂತ್ರಗಳಲ್ಲಿಯೇ ಸ್ವತಃ ಅವಳು ಅತ್ಯಂತ ಸಮರ್ಥಳಾಗಿದ್ದಾಳೆ. ಚತುರ್ಮುಖನನ್ನು, ಋಷಿಗಳನ್ನು, ರುದ್ರನನ್ನು, ಹೀಗೆ ಎಲ್ಲಾ ಸ್ಥಾನಗಳಲ್ಲಿ ಇರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೂಡ ಆಯ್ಕೆ ಮಾಡಿ ಆ ಸ್ಥಳದಲ್ಲಿ ಯೋಗ್ಯರನ್ನು ಇರಿಸಿದವಳು ಅವಳಾದ್ರಿಂದಾಗಿ ನಮ್ಮನ್ನು ಕೂಡ ನಮ್ಮ ಯೋಗ್ಯವಾದ ಮೋಕ್ಷದಲ್ಲಿ ಕರೆದೊಯ್ಯಲಿಕ್ಕೆ ಆಕೆಗೇನು ಅಸಾಮರ್ಥ್ಯ ಇದೆ. ಆದ್ರಿಂದಾಗಿ ಅವಳನ್ನ ಉಪಾಸನೆ ಮಾಡಬಹುದಲ್ವಾ ಅಂತ ಪ್ರಶ್ನೆ ಬಂದದ್ದು. ಈ ಶಂಕ ನ ಕಸ್ಯಚಿತ್ ಭವತಿ, ಈ ಶಂಕೆಯನ್ನ ಮಾಡುವ ಹಾಗಿಲ್ಲ. ಭವೇತ್ ಕಸ್ಯಚಿತ್ ಭವತಿ, ಒಮ್ಮೊಮ್ಮೆ ಇಂತಹ ಸಂದೇಹಗಳು ಬರ್ಬೋದು. ಇದು ಪ್ರಾಮಾಣಿಕ, ಯಾಕಂದ್ರೆ ವೇದಗಳಲ್ಲಿ ಇರುವ ಮಾತಿನ ಮೇಲೆ ಈ ಜಿಜ್ಞಾಸೆ ಹುಟ್ಟಿದ್ದಾದ್ರಿಂದ ಈ ಪ್ರಶ್ನೆ ತಪ್ಪಲ್ಲ ಅನ್ನೋದನ್ನ ಆಚಾರ್ಯರು ಈ ಮಾತಿನ ಮೂಲಕ ನಿರೂಪಣೆ ಮಾಡ್ತಾ, ಅಥೋ ಜಾನನ್ನಪಿ ಸೂಕ್ಷ್ಮ ಯುಕ್ತಿ ಜ್ಞಾನಾರ್ಥಂ ಪೃಚ್ಛತಿ. ಆಚಾರ್ಯರಿಗೆ ಗೊತ್ತಿಲ್ಲ ಅಂತಲ್ಲ, ಅವರಿಗೆ ತಿಳ್ಕೊಂಡಿದ್ದಾರೆ. ಅವರು ಸೂಕ್ಷ್ಮ ಯುಕ್ತಿ ಇಲ್ಲಿ ಒಂದು ಏನಿದೆ ಅಂತ ನಮ್ಗೆ ತಿಳಿಸ್ಲಿಕ್ಕೋಸ್ಕರ ಅವ್ರು ಈ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಅವರಿಗೂ ಡೌಟ್ ಬಂತ ಈ ವಿಷಯದಲ್ಲಿ, ಹಾಗಾದ್ರೆ ನಮ್ಗೆ ಡೌಟ್ ಬಂದದ್ದೇಂತ ತಪ್ಪಲ್ಲ ಅಂತ ನಾವು ನಮ್ಮ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತಾಡ್ಕೊಳ್ಬೇಕಾದ್ದೇನಿಲ್ಲ. ನಮ್ಗೆ ತಿಳಿಸುವುದಕ್ಕೋಸ್ಕರ, ನಮ್ಗೆ ತಿಳಿಸುವ ಉದ್ದೇಶದಿಂದ ಅವರು ಈ ಪ್ರಶ್ನೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಾ, ಜ್ಞಾಪನ ಯುಕ್ತಿ ಜ್ಞಾನಾರ್ಥಂ, ನಮ್ಮ ಸೂಕ್ಷ್ಮ ಯುಕ್ತಿಯನ್ನ ಜಾಗೃತಗೊಳಿಸುವುದಕ್ಕೋಸ್ಕರ ಪೃಚ್ಛತಿ. ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಕೃಷ್ಣನು ಕೂಡ ಬೇಕು ಅಂತ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿ ಅಂತ ಅರ್ಜುನ ಅಂದ್ರೆ ಅವನಿಗೆ ಈ ವಿಷಯ ಗೊತ್ತಿಲ್ಲ ಅಂತಲ್ಲ, ಯಾಕಂದ್ರೆ ಅವನು ಇಂದ್ರ ಸ್ಥಾನದಲ್ಲಿದ್ದು ಯಾರಿಂದಾಗಿ ತನಗೆ ಇಲ್ಲಿಯ ತನಕ ಯುದ್ಧಗಳಲ್ಲಿ ಗೆಲುವು ಸಿಕ್ಕಿದ್ದು ಅಂತ ಗೊತ್ತಿದೆ. ಗೊತ್ತಿದ್ರು ಕೂಡ ಪ್ರಶ್ನೆಯ
ಉದ್ದೇಶ ಏನು, ಆಂತರ್ಯ ಏನು ಅಂತಂದ್ರೆ ಈ ಸೂಕ್ಷ್ಮ ಯುಕ್ತಿ ಹೊರಗ್ ಬರ್ಲಿ, ಇದರ ಹಿಂದೆ ಇರುವಂತಹ ಮುಖ್ಯವಾದ ತತ್ವಜ್ಞಾನ ಹೊರಗ್ ಬರ್ಲಿ ಅನ್ನುವ ದೃಷ್ಟಿಯಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಒಂಚೂರು ಮುಂದೆ ಹೋಗ್ಲಿ, ಆಗ ವಾಕ್ಯ ಇತ್ತಲ್ಲ ಅದು ಸರಿ ಇದೆ. ಸೂಕ್ಷ್ಮ ಯುಕ್ತಿ ಜ್ಞಾನಾರ್ಥಂ ಪೃಚ್ಛತಿ ಏವಮಿತಿ. ಅಲ್ಲಿ ಏವಂ ಶಬ್ದೇನ ದೃಷ್ಟಶ್ರುತ ರೂಪಂ. ಏವಂ ಶಬ್ದೇನ ಅಂದ್ರೆ ಈ ರೀತಿಯಾಗಿ ದೃಷ್ಟ ಮತ್ತು ಶ್ರುತ. ಲಕ್ಷ್ಮಿಯೂ ಕೂಡ ಅನೇಕರನ್ನ ನಿರ್ನಾಮ ಮಾಡಿದ ಕಥೆಗಳು ಪುರಾಣಗಳಲ್ಲಿವೆ, ಮಹಿಷಾಸುರನನ್ನ ಕೊಂದದ್ದು ಹೀಗೆ. ಶ್ರುತ, ಹಾಗೆ ಶ್ರುತಿಯಲ್ಲಿಯೂ ಕೂಡ ತಂತಮುಗ್ರಂ ಕೃಣೋಮಿ ಅನ್ನುವ ಸಂಹಾರ ಶಕ್ತಿಯ ಕಾರ್ಯಗಳು ಮತ್ತು ಸ್ಥಾನದಲ್ಲಿ ಸ್ಥಿತಿಯಲ್ಲಿ ಇಟ್ಟದ್ದು, ಇನ್ನು ತನ್ನ ಶರೀರದಿಂದ ಅನೇಕ ರೂಪಗಳನ್ನ ಹೊರತಂದು ಲೋಕದಲ್ಲಿ ಅನೇಕ ಕಾರ್ಯಗಳನ್ನು ನಡೆಸಿದ್ದು ಇತ್ಯಾದಿಗಳೆಲ್ಲವೂ ಕೂಡ ಶ್ರುತ. ಮತ್ ಕರ್ಮಕೃನ್ ಮತ್ ಪರಮಃ ಮದ್ಭಕ್ತ ಸಂಗವರ್ಜಿತ ಅನ್ನುವ ಹಿಂದಿನ ಮಾತಿನಲ್ಲಿ ಕೊನೆಗೆ ಹೇಳಿದ್ದು ಕೃಷ್ಣ ಈ ಅಂದ್ರೆ 18ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಮತ್ ಕರ್ಮಕೃತ್ ಮತ್ ಪರಮಃ. ಪರಮಃ ಅಂತಂದ್ರೆ ನಾನೇ ಹಿರಿಯ ಅನ್ನೋದನ್ನು ಪರಾಮರ್ಶೆ ಮಾಡಿದ್ದಾನೆ ಕೃಷ್ಣ. ಒಂದು ವೇಳೆ ಕೃಷ್ಣ ಈ ವಿಷಯದಲ್ಲಿ ಅವಳು ಆ ಶಕ್ತಿಯಿಂದಲೂ ಕೂಡ ಮೋಕ್ಷ ಆಗತ್ತೆ, ಆ ಉಪಾಸನೆಯಿಂದಲೂ ಕೂಡ ಆತನಿಗೆ ಬಿಡುಗಡೆ ಆಗತ್ತೆ ಅನ್ನುವ ಅಂಶ ಸತ್ಯವಾಗಿದ್ರೆ ಕೊನೆಗೆ ಈ ನಿರ್ಧಾರವನ್ನು ಹೇಳ್ತಿಲ್ಲ. ಮತ್ ಪರಮಃ ಮದ್ಭಕ್ತ ಸಂಗವರ್ಜಿತ, ನಾನೇ ನಿನಗೆ ಬಿಡುಗಡೆಯ ದಾರಿಯನ್ನು ಕೊಡುವುದು ಅನ್ನುವ ಮಾತು ಹೇಳ್ತಿರ್ಲಿಲ್ಲ. ಇತ್ಯಾದಿ ಪ್ರಕಾರಷ್ಟ ಪರಾಮೃಶ್ಯತೆ. ಈ ರೀತಿಯಾಗಿ ನಾರಾಯಣನ ಮಹಿಮೆಯನ್ನ ಅಲ್ಲಿ ಹೇಳಿದ್ದಾರೆ. ಅವ್ಯಕ್ತಂ ಪ್ರಕೃತಿ. ಮುಂದೋಗಿ, ಅವ್ಯಕ್ತ ಅನ್ನೋದು ಪ್ರಕೃತಿ. ಇಲ್ಲಿ ಅವ್ಯಕ್ತ ಅಂದ್ರೆ ಯಾರನ್ನು ಮೂರನೇವ್ರನ್ನ ಇಟ್ಕೊಳ್ಲಿಕ್ಕಾಗಲ್ಲ. ಮುಂದೆ ಬರುವಂತಹ ಶಬ್ದಗಳನ್ನ ಗಮನಿಸಿದ್ರೆ ಇಲ್ಲಿ ಪ್ರಕೃತಿ ಅಂತಂದ್ರೆ ಅವ್ಯಕ್ತಂ ಪರ್ಯುಪಾಸತೆ. ಯಾಕೆ ಅವ್ಯಕ್ತ ಅಂದ್ರೆ ಪ್ರಕೃತಿ ಅಂತ ಹೇಳಿದ್ರು ಅಂದ್ರೆ ಬಹಳ ಜನ ಅವ್ಯಕ್ತ ಅಂದ್ರೆ ನಿರ್ಗುಣ ಬ್ರಹ್ಮ ಅಂತ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಸಗುಣ ಬ್ರಹ್ಮನನ್ನು ಉಪಾಸನೆ ಮಾಡಬೇಕು, ನಿರ್ಗುಣ ಬ್ರಹ್ಮನನ್ನು ಉಪಾಸನೆ ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ಅಲ್ಲಿ ನಿರ್ಗುಣ ಬ್ರಹ್ಮನ ಉಪಾಸನೆಯಿಂದ ಏನು ತೊಂದರೆ ಇಲ್ಲ. ಸಗುಣ ಬ್ರಹ್ಮನ ಉಪಾಸನೆ ಮಾಡಿದಾಗ್ಲೇ ನಮಗೆ ಮತ್ತೆ ಉಪಾಸನೆ ಬೆಳಿಲಿಲ್ಲ ಅಂತ ನಾವು ತಗ್ಗಿಗೆ ಹೋದಾಗ ಆಗುತ್ತೆ ಅಂತ. ಏನು ಮುಂದೋಗೋಣ, ಭಾಷ್ಯದಲ್ಲಿ ಮುಂದೋಗೋಣ. ಕರೆಕ್ಟ್. ಮಹತಃ ಪರಮವ್ಯಕ್ತಂ ಇತಿ ಪ್ರಯೋಗಾತ್. ಇದು ಮಹತಃ ಪರಂ, ಮಹತ್ತಿಗಿಂತ ಪರವಾದದ್ದು ಅಂದ್ರೆ ಒಂದು ವಿವರಣೆಯನ್ನು ಕೊಟ್ಟು ಇದು ಪೂರ್ವ ಪಕ್ಷದಲ್ಲೇ ಬಂದಿತ್ತಲ್ವಾ ಅಂತ ನೀವು ಕೇಳ್ಬೇಡಿ. ಅಂದ್ರೆ ಅಲ್ಲಿಯೂ ಕೂಡ ಅವ್ಯಕ್ತ ಅಂದ್ರೆ ಮಹತಃ ಪರಂ ಅಂತ ಹೇಳಿದ್ರು ಅಂತ. ಇದು ಇನ್ನೊಂದು ಪ್ರಶ್ನೆಗೆ ಉತ್ತರ. ಇಲ್ಲಿ ಅವ್ಯಕ್ತ ಅಂದ್ರೆ ಪ್ರಕೃತಿಯೇ ಆಗಿದ್ದಾಳೆ ಹೊರತು ಬೇರೆಯವರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳಿದ್ದಲ್ಲ. ಯಾಕೆಂದ್ರೆ ಪೂರ್ವ ಪಕ್ಷಿಗಳು ಕೆಲವರಲ್ಲಿ ಇದನ್ನು ಅವ್ಯಕ್ತ ಅಂತಂದಾಗ ಬೇರೆ ಅರ್ಥ ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಇತಿ ಪ್ರಯೋಗಾತ್ ತ್ರಿಗುಣ ಅವ್ಯಕ್ತಂ ನಿತ್ಯಂ ಸದಸದಾತ್ಮಕಂ. ತ್ರಿಗುಣ ಮಾನಿನಿಯಾದ ನಿತ್ಯವಾದಂತಹ ಶಕ್ತಿಯನ್ನ, ಯಾಕಂದ್ರೆ ತ್ರಿಗುಣದಲ್ಲಿ 2 ತರ ಇದೆ. ಒಂದು ತಾತ್ಕಾಲಿಕವಾದ ತ್ರೈಗುಣ್ಯ ಅಂದ್ರೆ ಪ್ರಭಾವ, ಅದು. ಇನ್ನೊಂದು ಇಲ್ಲಿ ನಿತ್ಯವಾದ ತ್ರೈಗುಣ್ಯದ ನಿಯಾಮಕಳೊಬ್ಬಳಿದ್ದಾಳೆ. ಅಂದ್ರೆ ತ್ರಿಗುಣಗಳು ಬಂದು ಹೋಗುವಂತಹವುಗಳು, ಆದ್ರೆ ಅದರ ನಿಯಾಮಕತ್ವ ಅದು ಅವಳಲ್ಲಿ ಸರ್ವದಾ ಇರುವಂಥದ್ದು. ಹಾಗಾಗಿ ನಿತ್ಯಂ ಅವ್ಯಕ್ತಂ, ಯಾವಾಗಲೂ ಅವಳು ಈ ಲೋಕದಲ್ಲಿ ನಿತ್ಯವಾದವಳು. ಅವಳು ತ್ರಿಗುಣವನ್ನ ನೋಡಿಕೊಳ್ಳುವವಳು, ನಿತ್ಯವಾದವಳು, ಅವ್ಯಕ್ತಳು, ಸದಸದಾತ್ಮಕಂ. ಸತ್ ಮತ್ತು ಅಸತ್ ಅಂದ್ರೆ ಪ್ರಕೃತಿ ಅಂತ ಅರ್ಥ. ಸತ್ ಅಂದ್ರೆ ಮಣ್ಣು ನೀರು ಬೆಂಕಿ, ಅಸತ್ ಅಂದ್ರೆ ಗಾಳಿ ಆಕಾಶ. ಈ ಗಾಳಿ ಆಕಾಶ ಮಣ್ಣು ನೀರು ಬೆಂಕಿ ಇವುಗಳ ಆತ್ಮ ಸ್ವಾಮಿಯಾದವಳು. ಪ್ರಧಾನಂ ಪ್ರಕೃತಿಂ ಪ್ರಾಹುಃ ಅವಿಶೇಷಂ ವಿಶೇಷವತ್.
ಅವಳನ್ನ ಪ್ರಧಾನ ಅಂತ ಕರೀತಾರೆ, ಪ್ರಕೃತಿ ಅಂತ ಕರೀತಾರೆ. ಪ್ರಾಹುಹು, ಇದು ಯಾರೋ ದಡ್ರು, ಪೆದ್ರು, ದುಷ್ಟ್ರು, ಅವ್ರವ್ರಿಗೆ ಇಷ್ಟ ಬಂದ ಹಾಗೆ ವ್ಯಾಖ್ಯಾನ ಮಾಡುವವರು. ಆಸ್ತಿ ಅಂದ್ರೆ, ಆಸ್ತಿಕತೆ ಅಂದ್ರೆ ಆಸ್ತಿ ಉಳ್ಳವರು ಅಂತ ಅರ್ಥ ಮಾಡುವಂತ ಮೂಢರಲ್ಲ ಇಲ್ಲಿ ಹೇಳ್ತಾ ಇರುವವರು. ಪ್ರಾಹುಹು, ಇದು ಪ್ರಾಜ್ಞರು ಹೇಳಿದ್ರೆ ಪ್ರಾಹುಹು, ಸಾಮಾನ್ಯರು ಹೇಳಿದ್ರೆ ಅಪರೆ, ಕೇಚಿತ್ ಅಂತ ಹೀಗೇನಾದ್ರೂ ಒಂದು ಶಬ್ದವನ್ನ ಹಾಕ್ತಾರೆ. ಅವಿಶೇಷಂ ವಿಶೇಷವತ್, ಇಲ್ಲಿ ಇದು ಕೂಡ ಮುಕ್ತ ಸ್ಥಿತಿ. ಅವಿಶೇಷ ಅಂತಂದ್ರೆ ಲೋಕದ ಬಂಧನ ಇರುವಂತದ್ದಲ್ಲ, ಆದ್ರೆ ಲೋಕದಲ್ಲಿ ವಿಶೇಷವತ್, ಎಲ್ಲರಿಗಿಂತ ಪ್ರಧಾನವಾಗಿ ಬಂಧನ ಇಲ್ಲದೇ ಇದ್ರೂ ಕೂಡ ಅವತಾರಗಳನ್ನು ಎತ್ತಿಕೊಂಡು ಬಂದು ಇಲ್ಲಿ ಭಗವಂತನ ಲೀಲೆಯಲ್ಲಿ ಸೇರಿಕೊಳ್ಳುವಂಥವಳು. ಅವಿಶೇಷಂ ವಿಶೇಷವತ್ ಇತಿ ಭಾಗವತೆ, ಇದು ಭಾಗವತದಲ್ಲಿ ಬಂದ ಮಾತು. ಅಂದ್ರೆ ಅವ್ಯಕ್ತ ಅನ್ನೋ ಶಬ್ದಕ್ಕೆ ಪ್ರಕೃತಿ ಅನ್ನುವ ಅರ್ಥ ಪುರಾಣ ಪ್ರಸಿದ್ಧ. ಇದು ಜ್ಞಾನಿಗಳೇ ಆ ಕೊಟ್ಟ ಹೆಸರು ಹೊರತು ನಾವು ಯಾರೋ ನಿರ್ಧಾರ ಮಾಡಿದ್ದಲ್ಲ ಅನ್ನೋದನ್ನ ಸೂಚಿಸುವಂತಹ ಮಾತು. ಇನ್ನು ಅಕ್ಷರಂ ಚ ತತ್, ಅದಕ್ಕೆ ಅಕ್ಷರ ಅಂತನೂ ಹೆಸರಿದೆ. ಆ ಅವ್ಯಕ್ತ ತತ್ವಕ್ಕೆ ಅಕ್ಷರ ಅಂತ ಹೆಸರು ಎಲ್ಲಿಂದ ಬಂತು? ಅಕ್ಷರಾತ್ ಪರತಃ ಪರಃ, ಅಕ್ಷರಾತ್ ಪರತಃ ಪರಃ. ಪರಮಾತ್ಮನನ್ನ ಪರಿಚಯಿಸುವಾಗ ಅಕ್ಷರಕ್ಕಿಂತ ಅವನು ಪರಮ ಇದ್ದಾನೆ. ಹಾಗಾದ್ರೆ ಅಕ್ಷರಕ್ಕಿಂತ ಪರಮ ಅಂತಂದ್ರೆ ಪರಮಾತ್ಮನಿಗಿಂತ ಪರ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಾದ ಮಾಡ್ಬೋದಲ್ವಾ ಅಂದ್ರೆ, ಅವನು ಮತ್ತಃ ಪರತರಂ ನಾನ್ಯತ್ ಕಿಂಚಿತಸ್ತಿ ಧನಂಜಯ ಅಂತ ಹೇಳಿ ಆಗಿದೆ. ಆದ್ನಾಗ ಇಲ್ಲಿ ಅಕ್ಷರಾತ್ ಪರತಃ ಪರಃ ಅಂದ್ರೆ ಅಕ್ಷರ ಅನ್ನುವ ಶಬ್ದ ಪರಮಾತ್ಮನಿಗಿಂತ ಕೆಳಗಿರುವಂಥವಳನ್ನ ಹೇಳ್ತಾ ಇದ್ದಾರೆ. ಅದು ಅವಳು ಲಕ್ಷ್ಮಿನೇ. ಇತಿ ಶ್ರುತೇ, ಇದು ಶ್ರುತಿಯಲ್ಲೇ ಬಂದ ಮಾತು. ಪರಂತು ಬ್ರಹ್ಮ ನಹಿ ಭಗವತೋ ಅನ್ಯತ್, ಪರಂತು ಬ್ರಹ್ಮ ನಹಿ ಭಗವತಃ ಅನ್ಯತ್. ಅಲ್ಲ, ನಾವು ಅಕ್ಷರ ಅಂದ್ರೆ ಪರಮಾತ್ಮ ಅಂತಾನೆ ಇಟ್ಕೊಂಡು ಅವನಿಗಿಂತ ಮಿಗಿಲಾದ ಮತ್ತೊಂದು ತತ್ವ ಇದೆ ಅಂತ ಯಾಕೆ ಒಪ್ಪಿಕೊಳ್ಬಾರ್ದು? ಒಪ್ಪಿಕೊಳ್ಬಹುದಲ್ವಾ? ಅಂದ್ರೆ ಭಗವತಃ ಅನ್ಯತ್ ನಹಿ. ಯಾಕೆಂದ್ರೆ ಆನಂದಂ ಆನಂದಮಯೋ ವಸಾನೆ ಸರ್ವಾತ್ಮಕೆ ಬ್ರಹ್ಮಣಿ ವಾಸುದೇವೆ ಇತಿ ಭಾಗವತೆ. ಆನಂದಂ ಆನಂದಮಯ ವಸಾನೆ ಸರ್ವಾತ್ಮಕೆ, ವಾಸಿಸುವ ಸರ್ವ ಜಗತ್ತಿನ ಮಧ್ಯದಲ್ಲಿ ಆನಂದ ಸ್ವರೂಪ ಮತ್ತು ಆನಂದದ ಮುದ್ದೆ ಎನಿಸಿರುವಂತಹ ವ್ಯಕ್ತಿ ವಾಸುದೇವನಿಗಿಂತ ಹೊರತಾಗಿ, ಬ್ರಹ್ಮನಲ್ಲಿ ಹೊರತಾಗಿ ಇನ್ಯಾರಲ್ಲೂ ಇಲ್ಲ. ಬ್ರಹ್ಮಣಿ ವಾಸುದೇವೇ ಏವ ಸರ್ವಾತ್ಮಕೆ ವಸಾನೆ ಆನಂದ ಆನಂದಮಯ. ಪರಮಾತ್ಮನಲ್ಲೇ ಆನಂದಮಯತ್ವ ಇರುವುದು ಹೊರತು ಅವನಿಗಿಂತ ಮೇಲೆ, ಅದು ವಾಸುದೇವ ಅನ್ನುವ ಶಬ್ದ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದ್ರಿಂದಾಗಿ ಆನಂದಮಯ ಅಭ್ಯಾಸ ಅಂತ ಸೂತ್ರಗಳು ಕೂಡ ವೇದವ್ಯಾಸರ ಮೂಲಕ ಪರಮಾತ್ಮನನ್ನೇ ಪರಿಚಯಿಸಿ ಕೊಡ್ತಾ ಇದೆ. ಆದ್ರಿಂದಾಗಿ ನಾವು ಅದನ್ನ ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನಿಗಿಂತ ಬೇರೆ ಒಬ್ಬ ಇದ್ದಾನೆ, ಅಕ್ಷರ ಶಬ್ದದಿಂದ ಅಕ್ಷರ ಶಬ್ದವನ್ನ ಮೀರಿದವ ಅಂತ ಇಲ್ಲಿ ಬಂದಿದೆ. ಅಂದಾಗಿ ಅಕ್ಷರ ಅಂದ್ರೆ ನಾರಾಯಣ, ನಾರಾಯಣನನ್ನು ಮೀರಿದ ಒಬ್ಬ ಇದ್ದಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ರೂಪಂ ಚೇದೃಶಂ ಸಾಧಿತಂ ಪುರಸ್ತಾತ್, ಈ ರೀತಿಯಾದ ಪರಮಾತ್ಮನ ವಿಷಯಕವಾದಂತಹ ಮಿಗಿಲಾದ ತತ್ವ ಮತ್ತೊಂದಿಲ್ಲ ಅಂತ. ರೂಪಂಚ ಸಾಧಿತಂ, ಅದು ವಾಸುದೇವನೇ ಹೊರತು ಬೇರೆಯವರಲ್ಲ ಅಂತ ತೋರಿಸಿಕೊಟ್ಟಾಗಿದೆ. ಸಾಧಿತಂ ಪುರಸ್ತಾತ್, ಪೂರ್ವದಲ್ಲೇ ಹೇಳಿದ್ದಾರೆ. ಉಪಾಸನಂಚ ತಥೈವ ಕಾರ್ಯಂ, ಅವನಿಗಿಂತ ಮಿಗಿಲಾದ ಮತ್ತೊಂದು ತತ್ವ ಇಲ್ಲ ಅಂತಾನೆ ಚಿಂತಿಸಬೇಕು. ಹೀಗೆ ಉಪಾಸನೆಯ ಕ್ರಮವನ್ನು ಕೂಡ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಇತ್ಯಾರಭ್ಯ ತಮೇವಂ ವಿದ್ವಾನ್ ಅಮೃತಯ್ಯ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಇತಿ ಸಾಭ್ಯಾಸ. ಒಂದು ವಿಷಯವನ್ನ ಹೌದು ಅಂತ ತೀರ್ಮಾನ ಮಾಡುವುದು ಹೇಗೆ ಅಂದ್ರೆ, ಕೆಲವೊಂದ್ ಸರ್ತಿ ಒಂದು ವಾಕ್ಯ ಹೀಗೆ ಸುಮ್ನೆ ಪದ್ಯದಲ್ಲಿ ಹಾದು ಹೋಗುತ್ತೆ, ಅದು ಹೌದಾ ಅಲ್ವಾ ಅಂತ ಗೊತ್ತು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ. ಆದ್ರೆ ಒಂದು ವಿಷಯವನ್ನು ನಿರ್ಧಾರ ಮಾಡುವಂತಹ ಸಂಗತಿ ಆಗಿದ್ರೆ ಅದನ್ನ ಶ್ರುತಿ ಹೇಳುವಾಗ ಮೊದಲು ಒಂದ್ಸರ್ತಿ ಭಗವಂತನ ಪರಿಚಯವನ್ನ ಮಾಡಿಕೊಟ್ಟು ಆಮೇಲೆ
ಅದನ್ನೇ ಮಧ್ಯದಲ್ಲೂ ಹೇಳಿ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಇಂತಹ ಮಾತುಗಳು ಕೂಡ ಇರುವುದರಿಂದ ಮೊದಲಿಗೆ ಅವನ ಪರಿಚಯವನ್ನ ಸಹಸ್ರ ಶೀರ್ಷ ಅನ್ನುವ ಶಬ್ದದಿಂದ ಹೇಳಿ, ಅಂದ್ರೆ ಎಲ್ಲ ಕಡೆ ಇದ್ದಾನೆ, ಎಲ್ಲರ ಶರೀರದಲ್ಲಿ ನೆಲೆಸಿದ್ದಾನೆ ಎಂದು ಹೇಳಿ, ಇದು ಕೊನೆಯಲ್ಲಿ ತಮೇವ ವಿದ್ವಾನ್ ಅಮೃತೈಹ ಭವತಿ ತಮ್ ಏವ, ಅಂತಹ ಸಹಸ್ರ ಶೀರ್ಷನಾದ ಪುರುಷ ಶಬ್ದ ವಾಚ್ಯನಾದ ನಾರಾಯಣನೇ ಸಮುದ್ರದಲ್ಲಿ ವಾಸ ಮಾಡುವಂತಹ ಶೇಷಶಾಹಿಯಾದ ಭಗವಂತನೇ ಈ ಶಬ್ದದಿಂದ ತಿಳಿಯಲ್ಪಡುವವನು. ಅದನ್ನಾಗೆ ಅವನನ್ನೇ ವಿದ್ವಾನ್ ತಿಳಿದವನು ಉಪಾಸನೆ ಮಾಡಿ ಬಿಡುಗಡೆಯ ದಾರಿಯನ್ನ ಹೊಂದುತ್ತಾನೆ ಅಂತ ಹೇಳಿರುವುದರಿಂದ ಇತ್ಯಾರಭ್ಯ ಅಯನಾಯ ವಿದ್ಯತೆ ನ ಅನ್ಯ ಪಂಥ ಅಯನಾಯ ನ ವಿದ್ಯತೆ. ಅನ್ಯ ಪಂಥ ಇನ್ನೊಂದು ಪಂಥವನ್ನ ತಿಳಿಯುವುದಕ್ಕೆ ಬೇರೆ ಸಿಗುವುದು ಸಾಧ್ಯ ಇಲ್ಲ. ಇತಿ ಸಾಭ್ಯಾಸ, ಹೀಗಲ್ವೇ ಅಭ್ಯಾಸ ಅಂತಂದ್ರೆ ವರ್ಣತ್ವಾದಿಶ್ಚ ನ ವೃಥೋಪಚಾರತ್ವೇನ ಅಂಗೀಕಾರ್ಯ. ಅಲ್ಲ ಯಾರು ಸೂರ್ಯನ ಬಣ್ಣದಂತೆ ಇತ್ಯಾದಿಗಳನ್ನು ಹೇಳಿದ್ದಾರೆ ಅಂತಂದ್ರೆ ಹೌದು, ನಮ್ಗೆ ಈಗ ತಿಳಿಯುವ ಬಣ್ಣ ಅಂತ ಸೂರ್ಯನ ಬಣ್ಣ ಹೇಳಿದ್ದು ಸೂರ್ಯನದ್ದೇ ಬಣ್ಣ ಅಂತ ಅರ್ಥ ಅಲ್ಲ. ನಿಜವಾಗಿಯೂ ಭಗವಂತನ ಬಣ್ಣ ನಾವು ಲೋಕದಲ್ಲಿ ಕಲ್ಪನೆ ಮಾಡಿಕೊಂಡ ಬಣ್ಣಕ್ಕಿಂತ ಇನ್ನೂ ವಿಲಕ್ಷಣವಾದದ್ದು, ಅಪೂರ್ವವಾದದ್ದು. ಆದ್ರೆ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಅವರು ಹಾಗೆ ಹೇಳಿದ್ದು. ಅದು ನ ವೃಥಾ ಉಪಚಾರತ್ವೇನ ಅಂಗೀಕಾರ್ಯ. ಸುಮ್ನೆ ಈಗ ಏನು ಅಂದ್ರೆ ಬಹಳ ಜನ ಹೇಳುದೇನು ಅಂದ್ರೆ ಆ ಬಣ್ಣ ಎಲ್ಲ ಹೇಳಿದ್ದು ಕೇವಲ ನಮಗೊಂದು ಕಲ್ಪನೆಗೆ. ಅವನಿಗೆ ಬಣ್ಣ ಇಲ್ಲ, ಅವನಿಗೆ ಆಕಾರ ಇಲ್ಲ, ಅವನಿಗೆ ಏನು ಇಲ್ಲ. ಆದಿತ್ಯ ವರ್ಣಂ ತಮಸಃ ಪರಸ್ತಾತ್ ಅಂತ ಹೇಳಿದ್ದು ಕೇವಲ ಒಂದು ನಮ್ಗೆ ವರ್ಣನೆ ಮಾಡಿದಾಗ ಒಂದು ಖುಷಿ ಆಗ್ಲಿ ಅಂತ ಉಪಚಾರತ್ವೇನ ಹೇಳಿದ್ದು ಹೊರತು ನಿಜವಾಗಿ ಆ ರೀತಿಯಾದ ಸ್ವರೂಪ ದೇವರಿಗಿಲ್ಲ ಅಂತ ಹೇಳಿದ್ರೆ ಹಾಗೆ ಹೇಳಲಿಕ್ಕಿಲ್ಲ. ಹಾಗೆ ಅವನನ್ನ ಆ ಬಣ್ಣದಿಂದನೇ ಉಪಾಸನೆ ಮಾಡಬೇಕು. ನಮ್ಗೆ ಈ ಮನಸ್ಸಿನಿಂದ ಉಂಟಾದ ಉಪಾಸನೆಯ ಮುಖ ಅದೇನ್ ಮಾಡಿದ್ರು ಅಪೂರ್ಣ ಆದದ್ರಿಂದ ಅದನ್ನ ಚೈತನ್ಯಮಯವಾಗಿ ಚಿಂತಿಸ್ಲಿಕ್ಕೆ ಒಂದು ಪೂರ್ವ ಪೀಠಿಕೆಯಾಗಿ ಅದನ್ನು ತಗೊಂಡು ಹೇಳಿದ್ದು ಹೊರತು ನಾವು ಕಂಡ ಆದಿತ್ಯ ವರ್ಣ ಅನ್ನೋದು ತಪ್ಪಿರಬಹುದು. ಈಗ ನಾವು ಸೂರ್ಯನಲ್ಲಿ ಕಾಣುವಂತ ಬಣ್ಣ ಅವನಲ್ಲಿ ಇಲ್ಲ ಅನ್ನೋದಿರ್ಬೋದು. ಆದ್ರೆ ಅವನ ಬಣ್ಣ ಅಂತೂ ಇದೆ. ಅವನಿಗೆ ಬಣ್ಣ ಅನ್ನೋದನ್ನು ವೃಥಾ ಉಪಚಾರತ್ವೇನ ಸುಮ್ನೆ ನಿಮ್ಗೊಂದು ಅರಿವಿಗೆ ಬರ್ಲಿ, ಏನೋ ಒಂದು ಕಲ್ಪನೆಗೆ ಮೊದಲು ಸಿಗ್ಲಿ, ಒಂದೇ ಸರ್ತಿ ನಿಮಗೆ ಅವ್ಯಕ್ತವಾದದ್ದನ್ನು ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಮೊದಲು ಗ್ರಹಣಕ್ಕೆ ಸಿಗ್ಲಿ, ಆಮೇಲೆ ಧಾರ್ಮಿಕ ಅಲ್ಲದ ರೀತಿಯಲ್ಲಿ ನಿರ್ಧರ್ಮಿಕವಾಗಿ ಪರಮಾತ್ಮನನ್ನ ತಿಳಿಯುವುದಕ್ಕದೊಂದು ಪೂರ್ವ ಪೀಠಿಕೆ ಅಂತಂದ್ರೆ ಹಾಗೆ ಶಾಸ್ತ್ರದಲ್ಲಿ ಹೇಳಿಲ್ಲ. ತಥಾಚ ಸಾಮವೇದೇ ಸೌಕರಾಯಣ ಶ್ರುತಿ. ಈ ವಿಷಯದಲ್ಲಿ ಸಾಮವೇದದ ಸೌಕರಾಯಣ ಶ್ರುತಿಯಲ್ಲಿ ಪರಿಚಯ ಮಾಡಿಕೊಡ್ತಾ ಸ್ಥಾಣುರ್ಹವೈ ಪ್ರಾಜಾಪತ್ಯ ಸ ಪ್ರಜಾಪತಿಂ ಪಿತರಂ ಏತಿ ಇತ್ಯುವಾಚ. ಏತೀತ್ಯೋವಾಚ. ಮುಮುಕ್ಷುಭಿಃ ರಾಧುಭಿಃ ಪೂತಪಾಪೈಃ ಕಿಮು ಕಿಮು ಹವೈ ತಾರಕಂ ತಾರವಾಚ್ಯಂ ಧ್ಯಾನಂಚ ಆಪ್ತರುಚೇಃ ಕಥಂ ಸ್ಯಾತ್ ಧ್ಯೇಯಶ್ಚ ಕಃ ಪುರುಷೋ ಅಲೋಮಪಾದೈತಿ ತಂಹೋವಾಚ ಏಷ ವಿಷ್ಣುಸ್ತಾರಕೋ ಅಲೋಮಪಾದೋ ಧ್ಯಾನಂ ಚ ತಸ್ಯ ಆಪ್ತರುಚೇಃ ವದಾಮಿ ಸೋನಂತ ಶೀರ್ಷೋ ಬಹುವರ್ಣ ಸುವರ್ಣೋಧ್ಯೇಯಃ ಸ ವೈ ಲೋಹಿತಾದಿತ್ಯವರ್ಣಃ ಶ್ಯಾಮೋಥವಾ ಹೃದಯೇ ಸೋಷ್ಟಬಾಹುರನಂತ ವೀರ್ಯೋನಂತ ಬಲಃ ಪುರಾಣಃ ಇತಿ. ದೇವರನ್ನು ಹೇಗ್ ತಿಳ್ಕೊಳ್ಬೇಕು ಅನ್ನುವ ಪ್ರಶ್ನೆಗೆ ದೇವರನ್ನು ಹೀಗ್ ತಿಳ್ಕೊಳ್ಬೇಕು ಅನ್ನೋ ಉತ್ತರ ಇದೆ ಇಲ್ಲಿ. ಹೇಗ್ ತಿಳ್ಕೊಳ್ಬೇಕು ಅನ್ನೋದನ್ನ ನಿರೂಪಣೆ ಮಾಡುವಾಗ ಸ್ಥಿರವಾಗಿರುವಂತಹ ಭಗವಂತ ಎಲ್ಲ ಪ್ರಜೆಗಳನ್ನೂ ಪಾಲನೆ ಮಾಡುವ ಪ್ರಾಜಾಪತ್ಯ ಧರ್ಮದಿಂದ ಜಗತ್ತನ್ನ ನಡೆಸುತ್ತಿರುವಂತಹ ಸ ಪ್ರಜಾಪತಿಂ ಪಿತರಂ, ಯಾರು ಪ್ರಜಾಪತಿ
ಮನು ನೋಡ್ಕೊಳ್ತಾ ಇದ್ದಾನೆ ಅಂತಂದ್ರೆ, ಪ್ರಜೆಗಳ ಪಾಲಕನಾದವನು ಮಧ್ಯದಲ್ಲಿ ನವ ಪ್ರಜಾಪತಿಗಳಿದ್ದಾರೆ, ಅವರನ್ನ ಒಬ್ಬ ಪ್ರಶ್ನೆ ಕೇಳ್ತಾನೆ. ಇತರಂ ಉವಾಚ, ಪ್ರಶ್ನೆ ಕೇಳ್ತಾನೆ. ಮುಮುಕ್ಷುಗಳಾದ, ಸಿದ್ಧಾಂತವನ್ನ ಸರಿಯಾಗಿ ತಿಳಿಯಬೇಕು ಅಂತ ಬಯಸುವ, ಪಾಪಗಳನ್ನ ಕಳೆದುಕೊಂಡಂತಹ ಮಂದಿ, ತಾರವಾಚ್ಯನಾದಂತಹ, ತಾರ ಅಂತಂದ್ರೆ ಓಂಕಾರ, ಓಂಕಾರದಿಂದ ಪ್ರತಿಪಾದ್ಯನಾದ ಎಲ್ಲದಕ್ಕಿಂತ ಉತ್ತಮ ಸ್ಥಿತಿಯಲ್ಲಿ ತಾರಕ ಅಂದ್ರೆ ಎತ್ತರದಲ್ಲಿರುವಂತಹ ಭಗವಂತನನ್ನ ಧ್ಯಾನ ಮಾಡ್ಬೇಕು ಅಂತಂದ್ರೆ ಕಥಂ ಸ್ಯಾಧ್ಯೇಯ, ಅವನನ್ನು ಧ್ಯಾನ ಮಾಡಬೇಕು ಅಂತ ಅತ್ಯಂತ ಆಪ್ತ ವ್ಯಕ್ತಿ ಅವನು, ನಮಗೆ ಅತ್ಯಂತ ಹತ್ತಿರದ ವ್ಯಕ್ತಿ, ಎತ್ತರದ ವ್ಯಕ್ತಿ, ಎಲ್ಲದಕ್ಕೂ ಉತ್ತರ ಅಂತ ಅವನನ್ನ ಪರಿಗಣಿಸಬಹುದಾದ ವ್ಯಕ್ತಿ. ಅಂಥ ವ್ಯಕ್ತಿಯನ್ನ ನಾವು ಹತ್ತಿರ ಕಂಡುಕೊಳ್ಬೇಕು, ಧ್ಯಾನ ಮಾಡ್ಬೇಕು ಅಂದ್ರೆ ಯಾರನ್ನ ಧ್ಯಾನ ಮಾಡಬೇಕು? ಏನು ಅವನನ್ನ ಅಲೋಮಪಾದ ಕಃ ಪುರುಷ ಅಲೋಮಪಾದ, ಅವನನ್ನ ಕೈ ಕಾಲು ಮೂಗು ಬಾಯಿ ಇಲ್ಲ ಅಂತ ಹೀಗೇನಾದ್ರೂ ಚಿಂತನೆ ಮಾಡ್ಬೇಕಾ ಅಂತ. ಯಾಕೆಂದ್ರೆ ಹಾಗೊಂದು ವಾದ ಆ ಕಾಲದಲ್ಲೂ ಇತ್ತು ಅಂತ ಗೊತ್ತಾಗುತ್ತೆ. ದೇವರಿಗೆ ಏನೂ ಇಲ್ಲ ಕಲ್ಗುಂಡಣ್ಣ ಅನ್ನೋ ರೀತಿಯಲ್ಲಿ ಉಪಾಸನೆ ಮಾಡಿದ ಕ್ರಮವನ್ನ ಹಿಂದೆ ಯಾರು ಹೇಳಿದ್ದಿತ್ತು. ಕಹ ಪುರುಷ ಅಲೋಮಪಾದ ಇತಿ ತಂಗೋವಾಚ, ಅಧಿಕ ಪ್ರಜಾಪತಿ ಹೇಳ್ತಾನೆ, ಏಷ ವಿಷ್ಣು. ನೀವು ಹಾಗೆ ಅವನನ್ನ ತತ್ ಅನ್ನೋ ಶಬ್ದದಿಂದ ಏನು ಸಂಬಂಧ ಇಲ್ಲ, ಅದಕ್ಕೊಂದು ಆಕೃತಿ ಇಲ್ಲ ಅನ್ನೋ ರೀತಿಯಲ್ಲಿ, ಅಂದ್ರೆ ನಪುಂಸಕಲಿಂಗದಲ್ಲಿ ಶಬ್ದ ಹೇಳಬಹುದು, ಆದ್ರೆ ಅದನ್ನ ನಪುಂಸಕಲಿಂಗದಲ್ಲಿ ಮಾತ್ರ ಹೇಳ್ಬೇಕಾದದ್ದು, ಅದಕ್ಕೆ ಬೇರೆ ಲಿಂಗ ಇಲ್ಲ ಅನ್ನೋ ರೀತಿ ಹೇಳ್ಬೇಡಿ. ಅದು ವಿಷ್ಣು. ಆ ತತ್ವ ಅನ್ನೋದು ವಿಷ್ಣು ತಾರಕಃ. ಅವನು ಎಲ್ಲದಕ್ಕಿಂತ ಮೀರಿದವನು, ತಾರದಿಂದ ಕಾಣುವವ, ಓಂಕಾರದಿಂದ ಸಿಗುವವ, ಅಥವಾ ಓಂಕಾರವನ್ನ ಮೊದಲು ಉಚ್ಚರಿಸಿಕೊಟ್ಟವ, ಆದನಾಗ ಅವನು ತಾರಕ. ಅಲೋಮಪಾದ ಅಂದ್ರೆ ನಮ್ಮಂತೆ ಕೈಕಾಲು ಮೂಗು ಬಾಯಿ ಇಲ್ಲ ಅನ್ನೋ ಅರ್ಥದಲ್ಲಿ ಅಲೋಮಪಾದನೇ ಅವನು. ನಮ್ಮ ಹಾಗೆ ಮೈರೋಮ ಇಲ್ಲ, ನಮ್ಮ ಹಾಗೆ ಕೈಕಾಲಿಲ್ಲ. ಧ್ಯಾನಂಚ ತಸ್ಯ ಆಪ್ತರುಚೇ, ಅಂಥ ಭಗವಂತನ ಆಪ್ತರುಚಿಯಾದಂತಹ ಭಗವಂತನ ಸ್ವರೂಪವನ್ನ ಅಹಂ ವದಾಮಿ, ನಾನು ಹೇಳ್ತೇನೆ ಕೇಳಿಸ್ಕೊ. ಅವನನ್ನು ಹೇಗ್ ಚಿಂತನೆ ಮಾಡ್ಬೇಕು ಅಂತಂದ್ರೆ, ಸೋ ಅನಂತ ಶೀರ್ಷ, ಅವನು ಅನಂತ ತಲೆಗಳಿಂದ ಕೂಡಿದವನು, ಲೆಕ್ಕ ಇಲ್ಲದಷ್ಟು ತಲೆಗಳಿಂದ ಕೂಡಿದವನು. ಬಹುವರ್ಣ, 100 ತರದ ಬಣ್ಣಗಳಿವೆ ಅವನಿಗೆ. ನಾವು ಹೇಳಿದ ಲೋಕದ ಬಣ್ಣಗಳೇ ಅಲ್ಲ, ಅವನು ಬಣ್ಣಗಳನ್ನ ಮೀರಿದವ, ಬಣ್ಣಗಳಿಗೆ ಮಿಗಿಲಾದವ, ಬಣ್ಣಗಳಿಗಿಂತ, ನಾವು ಕಂಡ ಬಣ್ಣಗಳಿಗಿಂತ ಆಚೆ ಇರುವವ. ಈ ಬಣ್ಣ ಅನ್ನೋದು ನಮಗೆ ಲೋಕದಲ್ಲಿ ಇದಕ್ಕೊಂದು ಏನು ಉದಾಹರಣೆಯಾಗಿ ಹೇಳ್ಬೋದಷ್ಟೇ ಹೊರತು ಅವನು ಬಣ್ಣಗಳಿಂದ ಮೀರಿ ಹೋದವ. ಆಮೇಲೆ ಸುವರ್ಣ, ಅತ್ಯಂತ ಮುಖ್ಯವಾದ ಚಂದದ ಬಣ್ಣ ಯಾವುದು ಅಂತಂದ್ರೆ ಬಂಗಾರ, ಬಂಗಾರದಂತಹ ಬಣ್ಣದಿಂದ ಕೂಡಿದವ. ಹೀಗೆ ಅವನನ್ನ ಧ್ಯಾನ ಮಾಡಬೇಕು. ಸವೈ ಲೋಹಿತಾದಿತ್ಯ ವರ್ಣ, ಕೆಂಪಾದ ಸೂರ್ಯನ ಹುಟ್ಟುವ ಹೊತ್ತಿನ ಕಾಲದ, ಯಾಕೆ ಯಾವಾಗ್ಲೂ ಉದ್ಯದ ಆದಿತ್ಯ ಅಂತ ಹೇಳ್ತಾರೆ? ಅಸ್ತಕಾಲದಲ್ಲೂ ಅವನು ಆದಿತ್ಯನೇ ಹೌದು, ಕೆಂಪೇ ಇರುತ್ತೆ. ಯಾಕೆ ಅಂತಂದ್ರೆ ಉದ್ಯದ ಆದಿತ್ಯ ಅಂತ ಹೇಳುವಾಗ ಸೂರ್ಯ ಬೆಳಗಿ ಮೇಲೆ ಬಂದು ಪೂರ್ಣನಾಗ್ತಾನೆ. ಅಸ್ತಮ ಆದಿತ್ಯ ಅದು ಮುಗ್ದು ಹೋಗುತ್ತೆ. ನಮಗೆ ಯಾವಾಗ್ಲೂ ಸೂರ್ಯನನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಳಗೆ ಬೆಳಗುವಂತೆ ಅವನನ್ನ ಕಾಣಬೇಕು ಹೊರತು ಮುಳುಗುವಂತೆ ಕಾಣಬಾರ್ದು. ಅವನನ್ನ ನಾವು ಅತ್ಯಂತ ಹತ್ತಿರದಿಂದ ಕಂಡು ನಮ್ಮಲ್ಲಿ ಇನ್ನಷ್ಟು ಅವನು ಹೆಚ್ಚು ಬೆಳಿಬೇಕು, ಹೆಚ್ಚು ನಮ್ಮೊಳಗೆ ಧಾರಣೆ ಆಗುವುದಕ್ಕೆ ಬೇಕಾಗುವ ಹಾಗೆ ಇನ್ನಷ್ಟು ಹೆಚ್ಚು ನಮ್ಮೊಳಗೆ ಆತನ ರೂಪ ಸ್ಪಷ್ಟ ಆಗಬೇಕು. ಹಾಗಾಗಿ ಆದಿತ್ಯವರ್ಣನನ್ನ ಯಾವಾಗ್ಲೂ ಚಿಂತನೆ ಮಾಡುವಾಗ ಉದಿಸುವ ಆದಿತ್ಯನಂತೆ ಚಿಂತಿಸ್ತಾರೆ. ಆದಿತ್ಯವರ್ಣ ಶ್ಯಾಮ, ಕೆಲವೊಂದು ಕಡೆ ಮೋಡದ ಬಣ್ಣವೂ ಇರುತ್ತೆ, ಅಥವಾ ಅವನಿಗೆ ಒಂದೇ ಬಣ್ಣ ಅಲ್ಲ, ಅನೇಕ ಬಣ್ಣಗಳಿವೆ. ಹೃದಯ ಸಹ ಅಷ್ಟಬಾಹು, ಇನ್ನು ಹೃದಯದಲ್ಲಿ ಚಿಂತಿಸುವಾಗ 8 ತೋಳಿನವನನ್ನಾಗಿ ಅನಂತ ಸಾಮರ್ಥ್ಯದಿಂದ, ವೀರ್ಯ ಅಂದ್ರೆ ಸಾಮರ್ಥ್ಯ, ಹಿಡಿದ ಕೆಲಸವನ್ನು ಮುಗಿಸುವಂತಹದ್ದು, ಬಲ ಆತ್ಮಶಕ್ತಿ, ತೋಳ್ಬಲ ಇತ್ಯಾದಿಗಳಿಂದ ಕೂಡಿದವ. ಪುರಾಣ, ಅತ್ಯಂತ ಹಳಬ, ಎಲ್ಲದರ ಒಳಗೆ ಇರುವವ, ಎಲ್ಲವನ್ನು ನಡೆಸುವವ, ಎಲ್ಲವನ್ನು ತಿಳಿದವ, ಪುರಾಣ. ಹೀಗೆ ಅವನನ್ನ ಉಪನಿಷತ್ತು ಪರಿಚಯ ಮಾಡಿಕೊಡುತ್ತೆ ಅನ್ನೋದನ್ನ ಹೇಳುತ್ತೆ. ಇವತ್ತು ವಿಷ್ಣು ಪುರಾಣ ಬೇಡ, ಮತ್ತೆ ಸಂಜೆಯ ಪಾಠದ ಹೊತ್ತಿಗೆ ಸೇರೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.